ಅಗ್ನಿ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಸಾಕ್ಷಿ ಯೋಚನೆ ಮಾಡ್ತಿರೋದನ್ನ ನೋಡಿ ಇದೆಲ್ಲ ಬೇಕಿತ್ತಾ, ಅಷ್ಟಕ್ಕೂ ನಾನು ಹೇಳ್ದೆ ಅಲ್ವಾ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ, ಹಾಗೆ ಈ ಪ್ರಾಜೆಕ್ಟ್ನ ಮುಂದುವರಿಸಲ್ಲ ಅಂತ ಹೇಳಿದ್ರು ಕೂಡ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಈಗ ಮಾತಾಡಬೇಕು ಅಂತ ಬಂದೆ, ಈಗ ನೋಡಿದರೆ ಇಷ್ಟೆಲ್ಲ ಆಯಿತು, ಇದೆಲ್ಲ ಯಾಕೆ ಬೇಕಿತ್ತು, ಬೇರೆ ಏನಾದರೂ ಕೆಲಸ ಇದೆಯೋ ಅದನ್ನು ಮಾಡು ಅಂತ ಸಾಕ್ಷಿ ಹತ್ರ ಅಗ್ನಿ ಹೇಳ್ತಾರೆ. ಆಗ ನೀವು ಇಷ್ಟು ಬೇಗ ರೆಡಿಯಾಗಿ ಬಂದುಬಿಟ್ರಾ ಅಂತ ಸಾಕ್ಷಿ ಹೇಳಿದಾಗ, ಹೌದು ಇನ್ನೇನು ಮಾಡೋದು, ಇದು 3ನೇ ಶರ್ಟ್ ನೀನು ಈ ಥರ ಹರಿದು ಹಾಕಿರೋದು. ಮನೆಗೆ ಬಂದಾಗೆಲ್ಲ ಈ ಥರ ನನ್ನ ಬಟ್ಟೆಗಳನ್ನ ಹರಿದಾಕ್ತೀಯ, ಏನು ಅಂದ್ಕೊಂಡಿದ್ಯಾ, ಅಷ್ಟಕ್ಕೂ ಅದೇನು ಬೇಕು ಅಂತ ಬೀಳ್ತೀಯೋ, ಇಲ್ಲ ಅಂದರೆ ನಾನು ಸಹಾಯ ಮಾಡೋದಕ್ಕೆ ಬರ್ತೀನಿ ಅಂತ ಇಟ್ಕೋತೀನಿ ಅಂತ ಬೀಳ್ತೀಯೋ ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ನನ್ನ ಬಟ್ಟೆನೆಲ್ಲ ಹರಿದಾಕ್ತೀಯ ಅಂತ ಅಗ್ನಿ ಹೇಳಿದಾಗ, ಅಷ್ಟಕ್ಕೂ ನಾನೇನು ಬೇಕು ಅಂತ ಬೀಳಲಿಲ್ಲ, ಇಲ್ಲ ಅಂದರೆ ನಾನು ಬೇಕು ಅಂತ ನಿಮ್ಮ ಶರ್ಟ್ನ ಹರಿದಾಕ್ಲಿಲ್ಲ, ಏನೋ ಇಟ್ಕೊಳ್ಳೋಕ್ಕೆ ಹೋದೆ ಅಷ್ಟರಲ್ಲಿ ಶರ್ಟ್ ಹರಿದೋಗುತ್ತೆ ಅಂತ ನನಗೇನು ಗೊತ್ತು. ನೋಡಿ ನೀವು ನಾನು ಬಂದಾಗಲೇ ಸೈನ್ ಹಾಕ್ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ, ನಾನು ನನ್ನ ಪಾಡಿಗೆ ಹೋಗ್ತಿದ್ದೆ. ನೀವು ನೋಡಿದರೆ ಬೇರೆ ಏನೋ ಕೆಲಸ ಇದೆ ಅಂತ ಸುಮ್ಮನೆ ನಿಂತಿದ್ರಿ, ಅದರಿಂದನೇ ಇಷ್ಟೆಲ್ಲ ಆಗಿದ್ದು. ನಾನು ನಿಮ್ಮ ವಾಚ್ ಸರಿ ಮಾಡೋಣ, ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನನಗೇನು ಗೊತ್ತಿತ್ತು ಇಷ್ಟೆಲ್ಲ ಆಗುತ್ತೆ ಅಂತ. ಸಾಕ್ಷಿ ಹೇಳಿದ ತಕ್ಷಣವೇ ನೀನು ಯಾವಾಗ ಮನೆಗೆ ಬರ್ತೀಯ ಅಂತ ಗೊತ್ತಾದಾಗ ಆಗ ನಾನು ಹಳೆ ಬಟ್ಟೆನೇ ಹಾಕ್ಕೊಂಡಿರ್ತೀನಿ, ಆಗ ಅದು ಹರಿದೋದ್ರೂ ಯೋಚನೆ ಮಾಡಲ್ಲ, ಆರಾಮಾಗಿರ್ಬೋದು. ನನಗೆ ತುಂಬ ಇಷ್ಟವಾಗಿರುವಂಥ ಶರ್ಟ್ನೇ ಹರಿದಾಕಿದ್ಯಾ ಇವತ್ತು ಅಂತ ಅಗ್ನಿ ಹೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ಬಿಡಿ ನಿಮಗೆ ಒಂದು ಹೊಸ ಶರ್ಟ್ನ ಕೊಡಿಸ್ತೀನಿ ಅಂತ ಸಾಕ್ಷಿ ಅಗ್ನಿ ಹತ್ರ ಹೇಳ್ತಾರೆ. ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತ. ನೀನು ನನಗೆ ಗಿಫ್ಟ್ ಕೊಡ್ತೀಯಾ, ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಂತ ಅಗ್ನಿ ಹೇಳ್ತಾರೆ. ನಾನು ಯಾವ ಶರ್ಟ್ನ ತಗೋತೀನಿ ಅದನ್ನೇ ಕೊಡಿಸ್ತೀಯಾ ಅಂತ ಸಾಕ್ಷಿ ಹತ್ರ ಕೇಳಿದಾಗ, ಹೌದು ನೀವು ಯಾವ ಶರ್ಟ್ ತಗೋಬೇಕು ಅಂತ ಅನ್ಕೋತೀರೋ ಅದನ್ನು ಕೇಳಿ ನಾನೇ ಅದನ್ನು ಗಿಫ್ಟಾಗಿ ಕೊಡ್ತೀನಿ ಅಂತ ಸಾಕ್ಷಿ ಹೇಳಿದ ತಕ್ಷಣ, ಸರಿ ಆಯಿತು ಹಾಗಾದರೆ ಹೊರಗೆ ಹೋಗೋಣ, ನನ್ನ ಶರ್ಟ್ನ ಯಾವ್ದು ಬೇಕು ಅಂತ ತಗೋತೀನಿ, ನೀನು ಅದನ್ನು ಗಿಫ್ಟ್ ಕೊಡು ಅಂತ ಅಗ್ನಿ ಹೇಳ್ತಾರೆ. ಸರಿ ಆಯಿತು ಬನ್ನಿ ಹೋಗೋಣ ಅಂತ ಸಾಕ್ಷಿ ಹೇಳಿ ಅಗ್ನಿನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಬ್ಬರು ಕೂಡ ಬಟ್ಟೆ ತಗೊಳ್ಳೋಕ್ಕೆ ಅಂತ ಹೋಗಿರ್ತಾರೆ. ಅರವಿಂದ್ ಕೋಪ ಮಾಡಿಕೊಂಡು ಯೋಚನೆ ಮಾಡ್ತಿರೋದನ್ನ ನೋಡಿ ಆಗ ಅದಿತಿ ಬರ್ತಾರೆ. ಅಪ್ಪ ಏನಾಯಿತು, ನೀವು ಆರಾಮಾಗಿದ್ದೀರಾ ಅಲ್ವಾ ಅಂತ ಕೇಳಿದಾಗ, ಹೌದು ಅದಿತಿ ಆರಾಮಾಗೇ ಇದ್ದೀನಿ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಇಲ್ಲಪ್ಪ ನೀವು ಸಾಕ್ಷಿ ಜೊತೆ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ, ಹಾಗೆ ಇಷ್ಟೆಲ್ಲ ನೀವು ಕೋಪ ಮಾಡಿಕೊಂಡು ಇದೇ ಮೊದಲನೇ ಸರಿ ಮಾತಾಡ್ತಾ ಇರೋದು, ಸಾಕ್ಷಿ ಏನು ಅಂದ್ಕೊಂಡ್ರೋ ಏನೋ, ಅಷ್ಟಕ್ಕೂ ನನಗಂತೂ ನಂಬಕ್ಕೆ ಆಗ್ತಿಲ್ಲ, ನೀವು ಇವತ್ತವರೆಗೂ ಯಾರ ಹತ್ರನೂ ಈ ಥರ ಮಾತಾಡೋದು ಇಲ್ಲ, ಅಂಥದ್ರಲ್ಲಿ ಯಾಕೆ ಈ ಥರ ಹೇಳಿದ್ರಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ, ನನಗೆ ಆಶ್ಚರ್ಯ ಆಗ್ತಿದೆ, ನೀವಾ ಇದು ಅಂತ ಅನ್ನಿಸ್ತಿದೆ. ಆದರೆ ಈ ಫೈಲ್ಸ್ ಬಗ್ಗೆ ಹೇಳಿದ ತಕ್ಷಣವೇ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಿ ಅಂತ ಅದಿತಿ ಹೇಳಿದಾಗ, ಅದಿತಿ ಮತ್ತೆ ನೀನು ಅದನ್ನೇ ಕೇಳ್ತಾ ಇದೆಯಲ್ಲ, ಹಾಗೆಲ್ಲ ಏನೂ ಇಲ್ಲ, ಅಷ್ಟಕ್ಕೂ ಅದೆಲ್ಲ ತುಂಬ ಹಳೆ ಫೈಲ್ಸ್, ಅದಕ್ಕೆ ಈಗ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ, ಪ್ರಾಜೆಕ್ಟ್ನ ಮುಂದುವರಿಸೋದು ಬೇಡ ಅಂತ ಹೇಳಿದೆ ಅಷ್ಟೇ ಅಂತ ಆಗ ಅರವಿಂದ್ ಹೇಳಿದಾಗ, ಆದರೂ ಅಪ್ಪ ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ಈಗಲೂ ಕೂಡ ಫೈಲ್ಸ್ ಬಗ್ಗೆ ನಾನು ಕೇಳಿದ ತಕ್ಷಣ ಮತ್ತೆ ಅದೇ ಥರನೇ ಹೇಳ್ತಾ ಇದ್ದೀರಾ, ಏನಾಯಿತು, ಯಾವ ಫೈಲ್ಸ್ ಅದು ಅಂತ ಆಗ ಅದಿತಿ ಹತ್ರ ಹೇಳ್ತಾರೆ. ಅದಿತಿ ಯಾಕೆ ಎಲ್ಲರೂ ಇದ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಲ್ಲ, ಅಷ್ಟಕ್ಕೂ ಈಗ ಆಫೀಸ್ ವಿಷಯ, ಕಂಪ್ನಿ ವಿಷಯ ಎಲ್ಲ ನಿಮಗೆ ಗೊತ್ತಿರುತ್ತಾ, ಇಲ್ಲ ಅಲ್ವಾ, ಈಗ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ಅರವಿಂದ್ ಹೇಳ್ತಾರೆ. ಸರಿ ಆಯಿತು ಅಂತ ಅದಿತಿ ಹೋಗಿದ ತಕ್ಷಣವೇ, ನನ್ನ ಜೀವನ ಬದಲಾಗೋದಕ್ಕೆ ಕಾರಣವೇ ಈ ಫೈಲ್, ಹಾಗೇನೆ ಈ ಭಾಗಮಂಡಲ ಜಾಗ, ಆ ಮನೆ ನನ್ನ ಜೀವನನೇ ಬದಲಾಯಿಸಿತ್ತು ಅಂತ ಆಗ ಅರವಿಂದ್ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸಾಕ್ಷಿ ಮತ್ತು ಅಗ್ನಿ ಇಬ್ಬರು ಕೂಡ ಹೊರಗೆ ಹೋಗಿರ್ತಾರೆ. ಆಗ ಹೋಗಿ ನಿಮಗೆ ಯಾವ ಶರ್ಟ್ ಬೇಕು ಅದನ್ನು ತಗೊಳ್ಳಿ ಅಂತ ಅಗ್ನಿ ಹತ್ರ ಹೇಳಿದ ತಕ್ಷಣ, ಬೇಡ ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ, ಅಷ್ಟಕ್ಕೂ ನೀನೇನು ನನಗೆ ಗಿಫ್ಟ್ ಕೊಡೋದು ಬೇಡ ಅಂತ ಅಗ್ನಿ ಹೇಳಿದಾಗ, ನೀನು ಶರ್ಟ್ ಹರಿದಾಕಿದ್ಯಾ ಅಂತ ಅಂದಿದ ತಕ್ಷಣ, ಗಿಫ್ಟ್ ಕೊಡಬೇಕು ಅಂತ ಏನಿಲ್ಲ ಪರವಾಗಿಲ್ಲ ಅಂತ ಆಗ ಅಗ್ನಿ ಹೇಳಿದಾಗ, ಇಲ್ಲ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಆಯ್ತಲ್ಲ ಅದಕ್ಕೆ ನಿಮಗೋಸ್ಕರ ಗಿಫ್ಟ್ ಕೊಡಬೇಕು, ಶರ್ಟ್ನ ಗಿಫ್ಟಾಗಿ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಕೊಡೋಕ್ಕಾಗಿರಲಿಲ್ಲ. ನಿಮಗೆ ಯಾವ್ದು ಇಷ್ಟ ಏನು ಅಂತ ನನಗೆ ಗೊತ್ತಿಲ್ಲ, ಯಾವ ಬಣ್ಣ ಇಷ್ಟ ಅಂತಲೂ ಗೊತ್ತಿಲ್ಲ, ತಗೊಂಡು ಬಂದರೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಾನು ತಗೊಂಡು ಬಂದಿರಲಿಲ್ಲ, ಈಗ ನೀವು ಬಂದಿದ್ದು ಒಳ್ಳೆಯದೇ ಆಯಿತು, ನಿಮಗೆ ಯಾವ್ದು ಬೇಕೋ ಅದನ್ನೇ ತಗೊಳ್ಳಿ ಅಂತ ಹೇಳಿದಾಗ ಆಗ ಅಗ್ನಿ ಹೋಗಿ ಶರ್ಟ್ ನೋಡ್ತಿರ್ತಾರೆ. ಇದೇನಿದು ಇಷ್ಟೆಲ್ಲ ಜಾಸ್ತಿ ಬೆಲೆ ಇದೆ, ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಲ್ಲ, ಇಷ್ಟೊಂದೆಲ್ಲ ಬೆಲೆ ಇರುತ್ತಾ ಬಟ್ಟೆಗೆ ಅಂತ ಆಗ ಒಂದೇ ಒಂದು ಶರ್ಟ್ಗೆ ಇಷ್ಟೊಂದು ಅಂತ ಸಾಕ್ಷಿ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ನಾನೇ ತಗೋತೀನಿ ಅಂತ ಅಗ್ನಿ ಹೇಳಿದಾಗ, ಪರವಾಗಿಲ್ಲ ನೋಡಿ ನಿಮ್ಮ ಶರ್ಟ್ ಕೂಡ ಇಷ್ಟೇ ಇರುತ್ತೆ, ಅಷ್ಟು ಬೆಲೆ ಬಾಳುವಂಥ ಶರ್ಟ್ ನಾನು ಹರಿದಾಕಿದ್ದೀನಿ, ಹಾಗಂದಮೇಲೆ ನಾನು ವಾಪಸ್ ಕೊಡಬೇಕಲ್ವಾ, ನೋಡಿ 2 ಶರ್ಟ್ ಹರಿದು ಹಾಕಿದ್ದೀನಿ, ಅದಕ್ಕೆ ನಿಮಗೆ ಒಂದು ಶರ್ಟ್ನ ಗಿಫ್ಟಾಗಿ ಕೊಡ್ತೀನಿ ಅಂತ ಸಾಕ್ಷಿ ಹೇಳ್ತಾರೆ. ಪರವಾಗಿಲ್ಲ ಬೇಡ ಅಂತ ಅಗ್ನಿ ಹೇಳಬೇಕಾದ್ರೆ, ನೋಡಿ ಗಿಫ್ಟಾಗಿ ಕೊಡೋದನ್ನು ಬೇಡ ಅಂತ ಹೇಳ್ಬಾರ್ದು, ತಗೊಳ್ಳಿ ಅಂತ ಹೇಳಿದಾಗ, ಸರಿ ಆಯಿತು ಹಾಗಾದರೆ ನಾನು ನಿಮಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಗ್ನಿ ಹೇಳ್ತಾರೆ. ನನಗೆ ಗಿಫ್ಟ್ ಕೊಡ್ತೀರಾ ಯಾಕೆ ಅಂತ ಸಾಕ್ಷಿ ಹೇಳ್ತಾರೆ. ನೀವು ನನಗೆ ಗಿಫ್ಟ್ ಕೊಡ್ತಿದ್ದೀರಲ್ಲ ಅದಕ್ಕೆ ನಾನು ಕೂಡ ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಗ್ನಿ ಹೇಳ್ತಾರೆ. ನೀವು ಯಾವ ಶರ್ಟ್ನ ಒಪ್ಪಿಕೊಂಡು ಕೊಡಿಸ್ತೀರೋ ಅದನ್ನೇ ತಗೋತೀನಿ ಅಂತ ಅಗ್ನಿ ಹೇಳಿದಾಗ ಆಗ ಸಾಕ್ಷಿ ಅಗ್ನಿಗೋಸ್ಕರ ಅಂತ ಶರ್ಟ್ ಹುಡುಕ್ತಾ ಇರ್ತಾರೆ. ಈ ಶರ್ಟ್ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಶರ್ಟ್ ನಿಮ್ಮ ಹತ್ರ ಇಲ್ಲ ಅನಿಸುತ್ತೆ, ತಗೊಳ್ಳಿ ಇದನ್ನು
ಹೋಗಿ ಹಾಕೊಂಡು ಬನ್ನಿ, ಹೇಗೆ ಕಾಣಿಸ್ತೀರಾ ನೋಡೋಣ ಅಂತ ಸಾಕ್ಷಿ ಹೇಳಿದಾಗ ಅಗ್ನಿ ಹೋಗಿ ಹಾಕೊಂಡು ಬರ್ತಾರೆ ಶರ್ಟ್. ಅದನ್ನು ನೋಡಿ ಪರವಾಗಿಲ್ಲ ಸಾಕ್ಷಿ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ, ನನಗೆ ತುಂಬ ಇಷ್ಟ ಆಯಿತು ಅಂತ ಅಗ್ನಿ ಅನ್ಕೋತಾ ಇರ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ನನಗೆ ಇಷ್ಟ ಆಯಿತು, ನಿಮಗೆ ಇಷ್ಟ ಆಯಿತಾ ಅಂತ ಸಾಕ್ಷಿ ಕೇಳಿದಾಗ ಖಂಡಿತವಾಗ್ಲೂ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಗ್ನಿ ಹೇಳ್ತಾರೆ. ಹಾಗೆ ಬಟ್ಟೆ ತಗೊಂಡು ಅದನ್ನು ಗಿಫ್ಟ್ ಕೊಡ್ತಾರೆ. ಸಾಕ್ಷಿ ಥ್ಯಾಂಕ್ಸ್, ನನ್ನ ಜೀವನದಲ್ಲಿ ನನಗೆ ಗಿಫ್ಟ್ ಅಂತ ಇದುವರೆಗೂ ಯಾರೂ ಕೊಟ್ಟಿರಲಿಲ್ಲ, ನೀವೇ ಕೊಡ್ತಾ ಇರೋದು ಮೊದಲು ಅಂತ ಸಾಕ್ಷಿ ಹತ್ರ ಅಗ್ನಿ ಹೇಳಿದಾಗ, ಹೌದಾ ಇದುವರೆಗೂ ಯಾರೂ ನಿಮಗೆ ಗಿಫ್ಟ್ ಕೊಟ್ಟಿಲ್ವಾ, ನಿಜ ಹೇಳ್ತಿದ್ದೀರಾ ಅಂತ ಕೇಳಿದಾಗ, ನಿಜಾನೇ ಹೇಳ್ತಾ ಇದ್ದೀನಿ, ನನಗೆ ಯಾರೂ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಅದಕ್ಕೇನೆ ನಾನು ಯಾರ ಹತ್ರನೂ ಇದುವರೆಗೂ ಗಿಫ್ಟ್ ತಗೊಂಡಿಲ್ಲ ಅಂತ ಅಗ್ನಿ ಹೇಳ್ತಾರೆ. ಅಗ್ನಿಗೆ ಹೊಸ ಶರ್ಟ್ ಕೊಡಿಸ್ಬೇಕು ಅಂತ ಸಾಕ್ಷಿ ಗಿಫ್ಟ್ ಕೊಡಿಸ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.